ಕಾಂಗ್ರೆಸ್ನಲ್ಲಿ ಮತ್ತೆ ಮಹತ್ವದ ರಾಜಕೀಯ ಚಟುವಟಿಕೆ ಶುರುವಾಗಿದೆ. ಮುಂಬರುವಂತಹ ವಿಧಾನಸಭಾ ಚುನಾವಣೆಗಳು ಹಾಗೂ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಈಗ ಹೊಸ ರೂಪ ನೀಡುವುದಕ್ಕೆ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಸ್ಟ್ 19ರಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅಂದ್ರೆ ಸಿಡಬ್ಲ್ಯೂಸಿ ಸಭೆಯನ್ನ ಕರೆದಿದ್ದಾರೆ. ಈ ಸಭೆ ಕೇವಲ ಸಾಮಾನ್ಯ ಪಕ್ಷದ ಸಭೆಯಲ್ಲ, ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನ ರಾಜಕೀಯ ದಿಕ್ಕು ಯಾವುದು, ಮಿತ್ರ ಪಕ್ಷಗಳ ಜೊತೆಗಿನ ಹೊಂದಾಣಿಕೆ ಹೇಗಿರಬೇಕು, ಮೋದಿ ಸರ್ಕಾರದ ವಿರುದ್ಧ ಯಾವ ವಿಚಾರಗಳನ್ನ ಪ್ರಮುಖ ಚುನಾವಣಾ ಅಸ್ತ್ರವಾಗಿ ಬಳಸಬೇಕು ಅನ್ನುವ ಹಲವು ಮಹತ್ವದ ಪ್ರಶ್ನೆಗಳಿಗೆ ಈ ಸಭೆಯಲ್ಲಿ ಉತ್ತರ ಹುಡುಕುವಂತಹ ಸಾಧ್ಯತೆ ಇದೆ. ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸೇರಿದಂತೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಸಿಡಬ್ಲ್ಯೂಸಿ ಸದಸ್ಯರು ಕೂಡ ಭಾಗವಹಿಸಲಿದ್ದಾರೆ. ಅಂದ್ರೆ ಪಕ್ಷದ ಪ್ರಮುಖ ನಾಯಕತ್ವ ಒಂದೇ ವೇದಿಕೆಯಲ್ಲಿ ಸೇರಲಿದ್ದು ಮುಂದಿನ ಚುನಾವಣಾ ತಂತ್ರದ ಬಗ್ಗೆ ಕೂಡ ಇಲ್ಲಿ ಗಂಭೀರ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ, ನಿರುದ್ಯೋಗ, ಉದ್ಯೋಗ ಸೃಷ್ಟಿಯ ಹಿನ್ನಡೆ ಸೇರಿದಂತೆ ಜೆಪಿಸಿ ತನಿಖೆಯ ಬೇಡಿಕೆ ಹಾಗೂ ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಳಕೆಯ ಆರೋಪಗಳನ್ನ ಕಾಂಗ್ರೆಸ್ ಮತ್ತಷ್ಟು ಪ್ರಬಲವಾಗಿ ಜನರ ಮುಂದೆ ತಗೊಂಡು ಹೋಗುವ ಬಗ್ಗೆ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಆದ್ರೆ ಕಾಂಗ್ರೆಸ್ ಮುಂದಿರುವಂತಹ ದೊಡ್ಡ ಸವಾಲು ಕೇವಲ ಬಿಜೆಪಿ ವಿರುದ್ಧದ ಹೋರಾಟ ಮಾತ್ರ ಅಲ್ಲ, ಮೈತ್ರಿ ಪಕ್ಷಗಳ ಜೊತೆಗಿನ ಸೀಟು ಹಂಚಿಕೆ ಕೂಡ ಒಂದು ದೊಡ್ಡ ಪರೀಕ್ಷೆಯಾಗಿದೆ ಕಾಂಗ್ರೆಸ್ಗೆ. ಹರಿಯಾಣ, ಜಮ್ಮು ಕಾಶ್ಮೀರ, ಅದೇ ರೀತಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಸೇರಿದಂತೆ ಮುಂಬರುವಂತಹ ವಿಧಾನಸಭಾ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಹೇಗಿರಬೇಕು, ಯಾವ ಕ್ಷೇತ್ರಗಳನ್ನ ಕಾಂಗ್ರೆಸ್ ತನ್ನ ಬಳಿಯೇ ಉಳಿಸಿಕೊಳ್ಬೇಕು, ಇನ್ನು ಯಾವ ಕ್ಷೇತ್ರಗಳಲ್ಲಿ ಮಿತ್ರ ಪಕ್ಷಗಳಿಗೆ ಅವಕಾಶ ನೀಡಬೇಕು, ಪ್ರಚಾರದ ವೇಳೆ ಯಾವ ಪಕ್ಷದ ನಾಯಕರು ಮುಂಚೂಣಿಯಲ್ಲಿರಬೇಕು ಅನ್ನುವಂತಹ ಪ್ರಶ್ನೆಗಳಿಗೂ ಕೂಡ ಈ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಅದಕ್ಕೆ ಕೂಡ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಈ ಸಭೆಯಲ್ಲಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ವಿಶೇಷವಾಗಿ ಮೈತ್ರಿ ರಾಜಕಾರಣದಲ್ಲಿ ಸಣ್ಣ ಮಟ್ಟಿನ ಗೊಂದಲ ಕೂಡ ಚುನಾವಣಾ ಫಲಿತಾಂಶದ ಮೇಲೆ ಒಂದು ದೊಡ್ಡ ಪರಿಣಾಮವನ್ನ ಬೀರುವ ಸಾಧ್ಯತೆ ಇರೋದ್ರಿಂದ ಸೀಟು ಹಂಚಿಕೆ ಮತ್ತು ಪ್ರಚಾರದ ಸಮನ್ವಯ ಕಾಂಗ್ರೆಸ್ಗೆ ಅತ್ಯಂತ ನಿರ್ಣಾಯಕವಾಗಲಿದೆ. ಇದರ ಜೊತೆಗೆ ಪಕ್ಷ ಸಂಘಟನೆಗೂ ವಿಶೇಷ ಒತ್ತು ನೀಡುವ ಸಾಧ್ಯತೆ ಇದೆ. ಅಂದ್ರೆ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನ ಬಲಪಡಿಸೋದಿರಬಹುದು, ಯುವಕರು ಮತ್ತು ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದತ್ತ ಸೆಳೆಯೋದು, ಜೊತೆಗೆ ಸ್ಥಳೀಯ ಸಮಸ್ಯೆಗಳನ್ನ ಆಧರಿಸಿ ಜನರನ್ನ ತಲುಪೋದು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ದೇಶವ್ಯಾಪಿ ಅಭಿಯಾನವನ್ನ ರೂಪಿಸುವ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆಯುವಂತಹ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಇಲ್ಲಿ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ ಕೂಡ ಎದುರಾಗುತ್ತೆ. ಅಂದ್ರೆ ಕಾಂಗ್ರೆಸ್ ಕೇವಲ ಸಂಸತ್ತಿನ ಒಳಗೆ ಮಾತ್ರ ಮೋದಿ ಸರ್ಕಾರವನ್ನ ಪ್ರಶ್ನಿಸುವುದಕ್ಕೆ ಸೀಮಿತವಾಗ್ತದೆಯೇ, ಅಥವಾ ಸಂಸತ್ತಿನ ಹೊರಗಡೆ ಕೂಡ ರಾಷ್ಟ್ರ ಮಟ್ಟದ ದೊಡ್ಡ ಜನಾಂದೋಲನಕ್ಕೆ ಚಾಲನೆ ನೀಡ್ತಾ ಇದೆಯೇ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ಇನ್ನು ಸಿಡಬ್ಲ್ಯೂಸಿ ಸಭೆಯ ನಂತರ ಕಾಂಗ್ರೆಸ್ನ ಮುಂದಿನ ಹೋರಾಟದ ಸ್ವರೂಪ ಕೂಡ ಸ್ಪಷ್ಟವಾಗಿ ತಿಳಿಯುವಂತಹ ಸಾಧ್ಯತೆ ಇದೆ. ಯಾವ ರಾಜ್ಯದಲ್ಲಿ ಯಾವ ತಂತ್ರ, ಯಾರಿಗೆ ಟಿಕೆಟ್, ಯಾರ ಜೊತೆ ಮೈತ್ರಿ, ಯಾವ ವಿಚಾರಗಳನ್ನ ಚುನಾವಣೆಯ ಅಸ್ತ್ರ ಮಾಡಬೇಕು ಮತ್ತು ಬಿಜೆಪಿ ನೇತೃತ್ವದ ಎನ್ಡಿಎ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಯಾವ ರೀತಿ ಹೋರಾಟವನ್ನ ರೂಪಿಸಲಿದೆ, ಎಲ್ಲ ಪ್ರಶ್ನೆಗಳಿಗೆ ಆಗಸ್ಟ್ 19ರ ಸಿಡಬ್ಲ್ಯೂಸಿ ಸಭೆಯಲ್ಲಿ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇದು ಕೇವಲ ಒಂದು ಕಾಂಗ್ರೆಸ್ನ ಆಂತರಿಕ ಸಭೆಯಲ್ಲ, ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನ ರಾಜಕೀಯ ದಿಕ್ಕು ಮತ್ತು ರಾಷ್ಟ್ರೀಯ ತಂತ್ರಕ್ಕೆ ಹೊಸ ತಿರುವನ್ನ ನೀಡಬಹುದಾದಂತಹ ಒಂದು ಮಹತ್ವದ ಸಭೆ ಇದಾಗಿದೆ.